ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಚೆನ್ನ ಮಸಾಲ ಮಾಡೋದನ್ನ ಹೇಳ್ಕೊಡ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಯಾರಿಗೆ ಗೊತ್ತಿರೋದಿಲ್ಲ ಮಾಡೋದಕ್ಕೆ ಅವ್ರಿಗಾಗಿ ವಿಡಿಯೋ ಅಷ್ಟೇ. ಚೆನ್ನ ಮಸಾಲ ಏನಿದ್ರು ಪೂರಿ ಜೊತೆಗೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಫಸ್ಟ್ ಮೊದಲಿಗೆ ಎಣ್ಣೆ ಹಾಕ್ಕೊಂಡೆ, ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ, ಸ್ವಲ್ಪ ಜೀರಿಗೆ ಹಾಕಿದೆ. ನೆಕ್ಸ್ಟ್ ಅದಕ್ಕೆ ಹಸಿಮೆಣಸಿನಕಾಯಿ ಹಾಕಿ ಮಾಡಿಸ್ಕೊಳ್ಳೋದು. ನೆಕ್ಸ್ಟ್ ಇದಕ್ಕೆ ನಾನು ಫಸ್ಟೇ ಒಂದು 8ರಿಂದ 10 ಟೊಮೆಟೊ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಚೆನ್ನ ಮಸಾಲಕ್ಕೆ ಟೊಮೆಟೊನ ರುಬ್ಬಿ ಅದನ್ನು ಹಾಕಬೇಕು. ರುಬ್ಬಿರೋ ಟೊಮೆಟೊ ಹಾಕ್ಕೊಂಡೆ. ನಂತರ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಒಂದು 1/2 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1/2 ಸ್ಪೂನ್ ಅರಿಶಿನ, ಸ್ವಲ್ಪ ಒಂದು 1/2 ಸ್ಪೂನ್ ಸಕ್ಕರೆ. ನಂತರ ಚೆನ್ನ ಮಸಾಲ ಪುಡಿ ಇದೆ, ಅದು ಒಂದು ಹೆಚ್ಚು ಕಡಿಮೆ ಒಂದು 4 ಸ್ಪೂನಲ್ಲಿ ತೊಗೊಂಡಿರೋದ್ರಿಂದ ಒಂದೆರಡು ಸ್ಪೂನ್ ಹಾಕ್ಕೋಬೇಕು. ನೆಕ್ಸ್ಟ್ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾದ್ಮೇಲೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಮೆಣಸನ್ನ ಲೈಟಾಗಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಅದಾದ ತಕ್ಷಣ ನಾನು ಮೊದಲೇ ಕಾಬೂಲ್ ಚೆನ್ನಾನ ಬೇಯಿಸ್ಕೊಂಡಿದ್ದೆ, ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ 1-2 ಚಕ್ಕೆ ಲವಂಗ ಬಿರಿಯಾನಿ ಎಲ್ಲ ಹಾಕಿ ಕುಕ್ಕರಲ್ಲಿ ಒಂದು 3 ವಿಷಲ್ ಹಾಕಿದ್ರೆ ಸಾಕು, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅದನ್ನು ಈ ಗ್ರೇವಿಗೆ ಮಿಕ್ಸ್ ಮಾಡಿದೆ. ಖಾರ ಬೇಕು ಅಂದವರು ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಮೀಡಿಯಮ್ಗೆ ಸಾಕು ಅಂತಂದರೆ ನಾನು ಹೇಳಿದ ಮೆಸರ್ಮೆಂಟ್ ಸಾಕು. ನೆಕ್ಸ್ಟ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದೆ. ಇದು ಹಾಕಿ ಒಂದು 5 ಮಿನಿಟ್ ಬೇಯಿಸಿದರೆ ಸೊ ಚೆನ್ನ ಮಸಾಲ ರೆಡಿ. ಇದನ್ನು ಪೂರಿ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಒಂದು ಸಲ ಟ್ರೈ ಮಾಡಿ. ಈ ಮೆಥಡ್ ಎಲ್ಲರೂ ಮಾಡ್ತಾರೆ, ಬಟ್ ಕೆಲವ್ರದ್ದು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ. ಬಟ್ ನಾನು ಈ ಮೆಥಡಲ್ಲಿ ಮಾಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮಾಡಿ. Okay, thank you for watching.